ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಇವತ್ತಿನ ಧಾರಾವಾಹಿ ಬಂದು ಮುದ್ದು ಸೊಸೆ ಧಾರಾವಾಹಿನಲ್ಲಿ ವಿದ್ಯಾ ಮತ್ತು ಭದ್ರೇಗೌಡಂದು ಫೈಟಿಂಗ್ ಊಟದ ವಿಷಯವಾಗಿ ಇದೆಲ್ಲ ಅವರ ಅಜ್ಜಿ ಪ್ಲ್ಯಾನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಅವರ ಅಪ್ಪ ಅಂದರೆ ಭದ್ರೇಗೌಡನ ಅಪ್ಪ ಮತ್ತು ಅಜ್ಜಿ ಕೂತ್ಕೊಂಡು ಮಾತಾಡ್ತಾರೆ. ಭದ್ರನಿಗೆ ಇದೆಲ್ಲ ಅಲ್ಲಿರೋದು ಕಷ್ಟ ಆಗುತ್ತೆ, ಹೇಗಾದರೂ ಮಾಡಿ ಎಲ್ಲದನ್ನು ಸಮಜಾಯಿಸಿ ಅವ್ರನ್ನ ಒಂದು ಮಾಡಬೇಕು ಅನ್ನೋದು ಒಂದಿರುತ್ತೆ ಇಂಟೆನ್ಷನ್ನು. ಆಮೇಲೆ ಮಗಳಿಗೆ ಮದುವೆ ಮಾಡೋ ವಿಷಯವಾಗಿ ಮಾತಾಡು ಅಮ್ಮ ನೀನು ಅವ್ವ ಅಂತ ಹೇಳ್ತಾನೆ. ಅದಕ್ಕೆ ಮೋನನು ಹೇಳ್ತಾಳೆ, ಹೌದು ಅತ್ತೆ ಮಾತಾಡಿ, ನಾವು ಮಾತಾಡೋಕ್ಕಾಗಲ್ಲ, ನೀವು ಮಾತಾಡಿ, ಅವಳಿಗೆ ಮದುವೆ ಮಾಡಿಬಿಡೋಣ, ಏಜ್ ಆಯಿತು ಅಂತ ಹೇಳೋಣ, ಇಲ್ಲಾಂದರೆ ಫಾರಿನಿಗೆ ಹೊರಟೋಗ್ತಾಳೆ ಮದುವೆ ಮಾಡಿಲ್ಲ ಅಂದರೆ ಅಂತ ಹೇಳ್ತಾಳೆ. ಆಯಿತು ಬಿಡು, ನಿಮ್ಮಿಬ್ರಿಗೂ ಮಾತಾಡೋಕ್ಕಾಗಲ್ಲ ಅಂದರೆ ನಾನು ಮಾತಾಡ್ತೀನಿ ಅಂತ ಅಜ್ಜಿ ಹೇಳ್ತಾಳೆ. ಆಮೇಲೆ ಆಯಿತು ಮಾತಾಡಿ ಅತ್ತೆ ಅಂತ ಹೇಳ್ಬಿಟ್ಟು ಮೋನನು ಹೇಳ್ತಾಳೆ ಮತ್ತು ಅವಳ ಗಂಡನೂ ಹೇಳ್ತಾರೆ. ಈ ಕಡೆ ಬಂದು ಭದ್ರ ಮತ್ತು ವಿದ್ಯಾ ಅಡುಗೆ ಮಾಡಿಕೊಂಡು ಊಟ ಕೂತ್ಕೊಂಡಿರ್ತಾರೆ. ಭದ್ರಂದು ದೋಸೆ ಎಲ್ಲ ಸುಟ್ಟೋಗಿರುತ್ತೆ. ಸುಟ್ಟು ಕರ್ಕಲಾಗಿರೋಂಥ ದೋಸೆನ ತಿನ್ನೋಕೆ ಅವನು ಆ ಕಡೆ ಕೂತ್ಕೋತಾನೆ. ಈ ಕಡೆ ವಿದ್ಯಾ ಸೀಗಡಿ ಸಾಂಬಾರು ಮಾಡಿಕೊಂಡು ರೈಸ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡ್ತಾಯಿರ್ತಾಳೆ. ಊಟ ಮಾಡಿ ಎಷ್ಟು ಚೆನ್ನಾಗಿದೆ ಹಾವು ಅಂದ್ಕೊಂಡು ಊಟ ಮಾಡ್ತಿರ್ತಾಳೆ. ಅದನ್ನು ನೋಡಿ ಭದ್ರಂಗೆ ಹೊಟ್ಟೆ ಹುರಿದೋಗುತ್ತೆ. ಇವಳು ಚೆನ್ನಾಗಿ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಹಿಂಗೆ ಇದು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಇವನು ನಾನು ಇದಕ್ಕೆಲ್ಲ ಯಾಕೆ ಬಗ್ಬೇಕು, ನಾನು ಸುಮ್ಮನೆ ಆರ್ಡ್ರ್ ಮಾಡಿದ್ರೆ ಮನೆ ಹತ್ರಕ್ಕೆ ಇಲ್ಲಿಗೆ ಬಂದು ಬೀಳುತ್ತೆ, ಬೇಕಾದ ತರಿಸಿ ತಿನ್ಬೋದು ಅಂತ ಅನ್ಕೋತಾನೆ. ಅದಕ್ಕೆ ಮುಂಚೆ ಸೀದೋಗಿರೋದನ್ನೇ ಅಗ್ದು ತಿಂತಿರ್ತಾನೆ. ಆವಾಗ ವಿದ್ಯಾ ತಂಗಿ ಫೋನ್ ಮಾಡ್ತಾಳೆ, ಏನು ಮಾಡ್ತಿದ್ದೀಯ ಅಕ್ಕ ಅಂತೇಳಿ. ಊಟ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಮತ್ತು ಏನು ಅಡುಗೆ ಮಾಡ್ಕೊಂಡಿದ್ದೀನಿ, ಸೀಗಡಿ ಸಾಂಬಾರು ರೈಸು ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಸರು, ತುಂಬ ರುಚಿಯಾಗಿದೆ ಅಂತ ವಿದ್ಯಾ ಹೇಳ್ತಾಳೆ. ಆಮೇಲೆ ಹೌದಾ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀಯಾ ಅಕ್ಕ ಅಂತ ಹೇಳ್ತಾಳೆ. ಆಮೇಲೆ ಭಾವ ಏನು ಮಾಡ್ತಾವ್ರೆ ಅಂತಾಳೆ. ನಿನಗೆ ಆಗದೇ ಇದ್ದರ ವಿಷಯ ಕೇಳಬೇಡ ಅಂತ ಹೇಳಿಲ್ವಾ ಅಂದಾಗ ಭದ್ರ ಅವಳ ಮುಖ ನೋಡ್ತಾನೆ. ಆಮೇಲೆ ನನ್ನನ್ನು ವಿಚಾರ್ಸೋಕೆ ಮಾಡಿದ್ದೀಯಾ ಸರು, ನನ್ನ ವಿಷಯ ಮಾತಾಡು, ಅವರು ಬೇರೆಯವ್ರ ವಿಷಯ ನಿನಗೆ ಯಾಕೆ ಅಂತ ಹೇಳ್ತಾಳೆ. ಆವಾಗ ಸರಿ ನಿನ್ನ ಮಗುವಿನ ಅಪ್ಪ ಏನು ಮಾಡ್ತಾವ್ರೆ ಅಂತ ಕೇಳ್ತಾಳೆ. ಅದೆಲ್ಲ ಬೇಡ ಶರು, ನನ್ನ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದ್ದೀಯಾ, ನನ್ನ ಹತ್ರ ಮಾತಾಡು, ಇಲ್ಲಾಂದರೆ ಫೋನ್ ಇಟ್ಟು ಅಂತಾಳೆ. ಹೌದು ಆಯಿತು ಬಿಡಕ್ಕ, ನಿನಗಿಷ್ಟ ಇಲ್ಲ ಅಂದರೆ ನಾನು ಯಾಕೆ ಮಾತಾಡಲಿ ಅಂತ ಹೇಳ್ತಾಳೆ. ಆಮೇಲೆ ಹಾಗೆ ಊಟನೂ ಆಗೋಗುತ್ತೆ. ಆಮೇಲೆ ಭದ್ರ ನಾನೇನಕ್ಕೆ ಇಷ್ಟೊಂದು ಕಷ್ಟಪಡಬೇಕು, ನನ್ನ ಪಾಡಿಗೆ ನಾನು ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದು ಹೋಟ್ಲಲ್ಲಿ ತರಿಸ್ಕೊಂಡು ಊಟ ಮಾಡೋಣ, ರುಚಿಯಾಗಿ ಬಿರಿಯಾನಿ ಕಬಾಬು ಎಲ್ಲ ತರಿಸ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಅವನು ಬುಕ್ ಮಾಡ್ಕೋತಾನೆ. ವಿದ್ಯಾ ಈ ಕಡೆ ಊಟ ಮಾಡಿ ಹಾವು ಅಂತಲೇ ಇರ್ತಾಳೆ. ತುಂಬ ರುಚಿಯಾಗಿ ಮಾಡ್ಕೊಂಡಿದ್ದೀನಿ, ನಾನು ತುಂಬ ರುಚಿಯಾಗಿ ತಿಂತಿದ್ದೀನಿ ಅಂತೇಳಿ ವಿದ್ಯಾ ಅವನೇ ಮಾತಾಡಿಸ್ಲಿ ಅಂತ ಅವಳು ಇಂಟೆನ್ಷನ್ನು, ಅವಳು ಮಾತಾಡಿಸ್ಲಿ ಅಂತ ಅವನ ಇಂಟೆನ್ಷನ್ನು. ಈ ರೀತಿಯಾಗಿ ಒಂದೇ ಮನೇಲಿದ್ರೂ ಇಬ್ಬರು ಮಾತಾಡ್ತಾ ಇರಲ್ಲ, ಇಂಡೈರೆಕ್ಟಾಗಿ ಮಾತಾಡ್ತಿರ್ತಾರೆ. ಹಂಗಾಗಿ ಯಾರಿಗ್ಯಾರೂ ಮುಖ ಕೊಟ್ಟು ಮಾತಾಡಲ್ಲ. ಆವಾಗ ಇವನು ಭದ್ರೇಗೌಡ ಫೋನ್ ಮಾಡ್ತಾನೆ, ಅವ್ರ ಮನೆ ಡ್ರೈವರ್ ಆಗಿ ಸೇರಿಕೊಂಡಿರ್ತಾನೆ, ಅವನಿಗೆ ಫೋನ್ ಮಾಡ್ತಾನೆ. ಮತ್ತು ಎಲ್ಲಿದೆಯಾ ಅಂತೇಳ್ಬಿಟ್ಟು, ನಾನು ಕಲ್ಯಾಣಿ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಹೌದಾ, ಯಾವ ದೇವಸ್ಥಾನ, ಶಿವನ ದೇವಸ್ಥಾನ ಅಂತ ಹೇಳ್ತಾನೆ. ಸುಳ್ಳು ಹೇಳ್ತಾನೆ. ಅವ್ರು ನೋಡಿದ್ರೆ ಅಲ್ಲಿ ಕ್ಯಾಂಟೀನಲ್ಲಿ ತಿಂತ ಕೂತಿರ್ತಾರೆ ಇಬ್ಬರೂ. ಆ್ಯಕ್ಚುಲಿ ಅವಳು ಕಲ್ಯಾಣಿ ಅನ್ನೋಳು ಅವನು ಡ್ರೈವರ್ನ ಲವ್ ಮಾಡ್ತಿರ್ತಾಳೆ ಅಂತ ಕಾಣುತ್ತೆ. ಆದರೆ ಅದು ಹೇಳ್ಬೇಡ, ನಮ್ಮ ಅಣ್ಣನಿಗೆ ಅದೆಲ್ಲ ವಿಷಯ ಹೇಳಬೇಡ ಅಂತ ಹೇಳ್ತಾಳೆ. ಹೌದು ನಾನು ಹೇಳಲ್ಲ ಅಂತ ಹೇಳ್ತಾನೆ. ಆದ್ರೂ ಏನಕ್ಕೆ ಕರ್ಕೊಂಡೋಗಿದ್ದೀಯ ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೀನಿ. ಯಾವ ದೇವಸ್ಥಾನಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಅಂತ ಹೇಳಿಬಿಡ್ತಾನೆ. ಹೌದಾ, ಬರುವಾಗ ನೀನು ಬಿರಿಯಾನಿ ಮತ್ತು ಮುದ್ದೆ ರೋಟಿ ಕಬಾಬು ಎಲ್ಲ ತೊಗೊಂಡು ಬಾ ಅಂತ ಹೇಳ್ತಾನೆ. ಆಯಿತು ತಗೊಂಬರ್ತೀನಿ ಸರ್ ಅಂತ ಹೇಳ್ತಾನೆ. ಆಮೇಲೆ ಭದ್ರೇಗೌಡ ನಾನು ಹಿಂಗೆ ಕೂತಲ್ಲೇ ತರಿಸ್ಕೊಳ್ಳೋ ಅಂಥ ಕೆಪಾಸಿಟಿ ನನಗಿದೆ, ಹಾಗೆ ಹೀಗೆ ಅಂತ ಜಂಬ ಕೊಚ್ಕೋತಾನೆ. ಆಮೇಲೆ ಹೀಗೆಲ್ಲ ಮಾತಾಡಿಕೊಂಡು ಅಲ್ಲಿಂದ ಅವನಿನ್ನೂ ತಂದಿರಲ್ಲ ಊಟ. ಅಷ್ಟೊತ್ತಿಗೆ ಇವನು ಮಾತಾಡಿಕೊಂಡು ಎದ್ದು ಅವಳು ತಿಂತಿರೋದನ್ನು ನೋಡಿಕೊಂಡು ಜಂಬ ಎಷ್ಟಿದೆ, ನನ್ನನ್ನು ಕರೆಯಲ್ಲ ಅಂತ ಹೇಳ್ಕೊಂಡು ಮನಸ್ಸಲ್ಲಿ
ಹಾಗೆ ಮಾತಾಡ್ಕೊಂಡು ಇದು ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಕಲ್ಯಾಣಿ ಮದುವೆ ವಿಷಯ ಮಾತಾಡಿರ್ತಾರೆ. ಕಲ್ಯಾಣಿ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಅವಳು ಒಪ್ಕೊಳ್ತಾಳೋ ಇಲ್ವೋ ಮದುವೆಗೆ ಅನ್ನೋದೊಂದು ಭಯ ಆಗಿರುತ್ತೆ. ಅಂದರೆ ಭದ್ರೇಗೌಡನ ತಂಗಿ, ಮೋಸ್ಟ್ಲಿ ಕಲ್ಯಾಣಿ ಅಂತಲೇ ಹೆಸರು ಅಂದ್ಕೊಂಡಿದ್ದೀನಿ, ಇರ್ಬೋದು. ನಾನು ಸರಿ ಮಾಡ್ಕೊಳ್ತೀನಿ ಹೆಸರನ್ನು, ತಪ್ಪಾಗಿದ್ದರೆ ಕ್ಷಮಿಸಬೇಕು. ಆಮೇಲೆ ವಿದ್ಯಾ ಕೂಡ ಫೋನಲ್ಲಿ ಮಾತಾಡಿ ತಂಗಿ ಹತ್ರವ ಅವನಿಗೆ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ. ಅವನು ನೋಡಿಕೊಂಡು ಟೀಸ್ ಮಾಡೋ ರೀತಿ ಮಾತಾಡ್ತಿರ್ತಾಳೆ. ಆಮೇಲೆ ಊಟನೂ ಕೂಡ ಎಲ್ಲ ಫಿನಿಶ್ ಆಗುತ್ತೆ. ಆಗ ಇವರಿಬ್ಬರು, ಅವಳು ತಂಗಿನೂ ಕೂಡ ಫೋನ್ ಮಾಡಿ ಮಾತಾಡಿ ಇಬ್ಬರದು ಮಾತುಕತೆ ಮುಗಿಯುತ್ತೆ. ಸರಿ ಬಿಡಕ್ಕ ಅಂತ ಅವಳು ಸಮಾಧಾನ ಮಾಡಿಕೊಂಡು, ನಿಂಗೆ ಇಷ್ಟ, ನಾನು ಬರಬೇಕು ಅನ್ನಿಸ್ತಾಯಿದೆ ಅಕ್ಕ ಅಂತ ಹೇಳ್ತಾಳೆ. ಬಾಸ್ ಅವರು ನಿನಗೂ ರುಚಿಯಾಗಿ ಮಾಡಾಕ್ತೀನಿ ಅಂತ ಹೇಳ್ತಾಳೆ. ಆವಾಗ ಬರಬೇಕು ಅನ್ನಿಸ್ತಿದೆ, ಆದರೆ ಅಜ್ಜಿ ಇಲ್ಲಿ ಸೀದಿರೋ ರೊಟ್ಟಿನೇ ತಿನ್ನಿಸ್ತಾಳೆ, ನನಗೆ ವೇಸ್ಟ್ ಆಗುತ್ತೆ ತಿನ್ನು ಅಂತೇಳಿ ತಿನ್ನಿಸ್ಬಿಟ್ಲು ಅಕ್ಕ ಅಂತಾರೆ. ಎಲ್ಲ ಕಡೆ ಸೀದಿರೋ ರೊಟ್ಟಿದೇ ಸಮಸ್ಯೆ, ಸಂಭ್ರಮ ಆಗಿಬಿಟ್ಟಿದೆ ಅಂತ ಹೇಳ್ತಾಳೆ. ಆಮೇಲೆ ಅಷ್ಟೆಲ್ಲ ಮಾತಾಡಿಕೊಂಡು ಇವಳು ಭದ್ರೇಗೌಡನ ತಂಗಿ ಮೋಸ್ಟ್ಲಿ ಇಲ್ಲಿ ದೇವಸ್ಥಾನ ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ಕ್ಯಾಂಟೀನಿಗೆ ಬಂದಿರ್ತಾರೆ. ಕ್ಯಾಂಟೀನಲ್ಲಿ ಏನೇನೆಲ್ಲ ತಗೊಂಡು ತಿಂತಿರ್ತಾರೆ. ಆ ಟೈಮಿಗೆ ಅವ್ರ ಅಣ್ಣ ಫೋನ್ ಮಾಡಿದಾಗ ಸುಳ್ಳೇಳು, ನಿಜ ಹೇಳ್ಬೇಡ, ಸುಳ್ಳೇಳು ಅಂತ ಹೇಳ್ತಾಳೆ. ಆಯಿತು ಅಂಥೇಳಿ ಅವನು ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳಿದ್ರೂ ಅವನಿಗೆ ಏನಕ್ಕೆ ನಿಜ ಹೇಳ್ಬೇಡ ಅಂತಿದೀಯ ಅಂತ ಹೇಳ್ತಾನೆ. ಆಮೇಲೆ ನಿನಗೆ ಯಾಕೆ ಅದೆಲ್ಲವ, ನಾನು ಹೇಳ್ದಷ್ಟು ಕೇಳು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಅಷ್ಟೆಲ್ಲ ನಡೆದ ಮೇಲೆ ಕಾರ್ ಹತ್ರ ಇದ್ದೀನಿ ಸರ್ ಅಂತಲೂ ಕೂಡ ಸುಳ್ಳು ಹೇಳ್ತಾನೆ. ಕಾರ್ ಹತ್ರ ನಿತ್ಯೇನ ಮಾಡ್ತಿದ್ದೀಯ ಅಂತ ಕೇಳ್ತಾನೆ. ಮತ್ತು ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾನು ಕಾರ್ ಹತ್ರ ನಿಂತಿದ್ದೆ, ಆದರೆ ಇವರು ಹೋಟೆಲಲ್ಲಿ ತಿಂತ ಕೂತಿರ್ತಾರೆ, ಸುಳ್ಳು ಹೇಳ್ತಾನೆ. ಆಮೇಲೆ ಇದೆಲ್ಲ ಆದಮೇಲೆ ಅವರು ಹೋಟೆಲಲ್ಲಿ ತಿಂದು ಚೆನ್ನಾಗಿ ತಿಂದು ಆಮೇಲೆ ಅಲ್ಲಿಂದ ಹೊರಡ್ತೀವಿ ಅಂತ ಹೇಳ್ತಾನೆ. ಇವನು ಎಲ್ಲ ತರಕ್ಕೆ ಹೇಳ್ಬಿಟ್ಟಿದ್ದೀನಿ ಅಂತ ಬೀಗ್ತಾ ಇರ್ತಾನೆ. ಹೋಟೆಲಿಗೆ ಬುಕ್ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಬಂದುಬಿಡುತ್ತೆ, ಎಲ್ಲ ತಿಂದ್ಕೊಂಡು ಆರಾಮಾಗಿ ನನ್ನ ಪಾಡಿಗೆ ನಾನು ಇದು ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ವಿದ್ಯೆನ ಫೋನ್ ಮಾಡಿ ಲಾಯರು ವಿಚಾರಿಸ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿದ್ಯಾ ಹೇಳ್ತಾಳೆ, ಮೇಡಮ್ ಓದೋಕ್ಕೆಲ್ಲ ತೊಂದರೆ ಕೊಟ್ಟರೆ ಏನು ಪನಿಷ್ಮೆಂಟು ಅಂತ ನೀವು ಹೇಳಿ ಮೇಡಮ್ ಅಂತ ಹೇಳ್ತಾಳೆ. ಲೌಡ್ ಸ್ಪೀಕರ್ ಆನ್ ಮಾಡಿಬಿಟ್ಟು, ಹೌದೌದು ಓದೋದಕ್ಕೆಲ್ಲ ತೊಂದರೆ ಕೊಡೋಂಗೆ ಇಲ್ಲ, ಏನು ಓದ್ತೀವಿ ಅಂದರೆ ಅವ್ರಿಗೆ ಓದೋಕ್ಕೆ ಬಿಡಬೇಕು, ತೊಂದರೆ ಕೊಡೋಂಗಿಲ್ಲ ಅಂತ ಹೇಳ್ತಾಳೆ. ಅದ್ರದ್ದು ಪನಿಷ್ಮೆಂಟ್ ಈ ರೀತಿ ಇದೆ ಅಂತ ಹೇಳ್ತಾಳೆ. ಆವಾಗ ಇವನು ಭಯಪಡೋ ರೀತಿ ಆಗ್ತಾನೆ ಭದ್ರೇಗೌಡ. ಏನಾರ ಮಾಡ್ಕೊಳ್ಳಿ, ನನಗೇನಾಗಬೇಕು ಅನ್ನಂಗೆ. ನಮ್ಮನೆ ಹಟ್ಟಿಲಿ ಯಾರೂ ಓದಂಗಿಲ್ಲ ಬರೆಯೋಂಗಿಲ್ಲ, ನಮ್ಮನೆ ಹಟ್ಟಿಲಿ ಹೀಗೇ ಇರಬೇಕು ಅಂತ ಕೂಡ ಹೇಳ್ತಾನೆ. ಅದಕ್ಕೆ ಲಾಯರಿಗೆ ಫೋನ್ ಮಾಡಿ ಲಾಯರು ಆವಾಜ್ ಹಾಕಿದ ಮೇಲೆ ಸುಮ್ಮನಾಗ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.